ಬೇಲೂರಿಗೆ ಇತಿಹಾಸ ಇದೆ. ಸುಮಾರು 1000 ವರ್ಷ ಇತಿಹಾಸ ಇರತಕ್ಕಂಥ ಬೇಲೂರಿನಲ್ಲಿ ಪುರಸಭೆ ಆವರಣದಲ್ಲಿ ಒಂದು ಭಕ್ತಿಪೂರ್ವಕವಾದಂತಹ ಪುರಾತನ ಇರತಕ್ಕಂಥ ವಿಘ್ನೇಶ್ವರನನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಬಹುತೇಕ ಬೇಲೂರಿನ ತಾಲೂಕಿನ ಸಮಸ್ತ ರೈತಾಪಿ ವರ್ಗದಿಂದ ಹಿಡಿದು ವಿಶೇಷವಾಗಿ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು, ಬಿಸ್ನೆಸ್ ಅನ್ನ ಮಾಡ್ತಕ್ಕಂಥವ್ರು ಎಲ್ಲರೂ ಸಹ ಪ್ರತಿನಿತ್ಯ ಭಗವಂತನಿಗೆ ಸ್ಮರಣೆಯನ್ನ ಮಾಡಿ ಕಾರ್ಯವನ್ನು ಆರಂಭ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇಂತಹ ಒಂದು ಪವಿತ್ರವಾದಂಥ ದೇವಸ್ಥಾನಕ್ಕೆ ಬಾಯಲ್ಲಿ ಹೇಳಲಿಕ್ಕಾಗದಂತಹ ಒಂದು ಅಪಚಾರವನ್ನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಎಲ್ಲ ಒಂದು ಕಡೆ ಹಿಂದೂ ಧರ್ಮಕ್ಕೆ ಅವಮಾನ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭ ಹೇಳಬೇಕು. ಈಗಾಗಲೇ ಘಟನೆಯಾದ ತತ್ಕ್ಷಣದಲ್ಲೇ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟು ಅವರು ತಂಡವನ್ನ ರಚನೆಯನ್ನ ಮಾಡಿ ಈಗಾಗಲೇ CCTV ಫುಟೇಜ್ಗಳನ್ನೆಲ್ಲ ತಗೊಂಡು ಪರಿಶೀಲನೆಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. SP ಅವರು ಬಂದು ಒಂದು 2-3 ಗಂಟೆಗಳ ಕಾಲಾವಕಾಶವನ್ನು ಕೊಡಿ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನ ಮಾಡಿದ್ದೀನಿ, ಪರಿಪೂರ್ಣವಾದಂಥ ಮಾಹಿತಿಯನ್ನ ಕೊಡಬೇಕು. ಅದ್ರ ಜೊತೆಯಲ್ಲಿ ಏನು ಈ ಇದನ್ನ ಎಸಗಿರ್ತಕ್ಕಂಥ ಅಪಚಾರವನ್ನು ಎಸಗಿರ್ತಕ್ಕಂಥವ್ರು ಸಾರ್ವಜನಿಕರ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು. ಭಗವಂತನಿಗೇನೆ ಚಪ್ಪಲಿಹಾರ ಹಾಕಿದ್ಮೇಲೆ ಅವ್ರನ್ನ ಚಪ್ಪಲಿಹಾರವನ್ನ ಹಾಕಿ ಮೆರವಣಿಗೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಸಂದೇಶವನ್ನು ಪೊಲೀಸ್ ಇಲಾಖೆಯವರು ಇದನ್ನ ಒಪ್ಕೊಂಡಿದ್ದಾರೆ. ಕೆಲವು 2-3 ಗಂಟೆಗಳಲ್ಲಿ ಇದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಹಾಲಯ ಅಮಾವಾಸ್ಯೆ, ವರ್ಷಕ್ಕೆ ಒಂದು ಸಲ ಬರ್ತಕ್ಕಂಥದ್ದು, ಹಿರಿಯರಿಗೆ ಪೂಜಿಸ್ತಕ್ಕಂಥದ್ದು, ಭಗವಂತನನ್ನ ಆರಾಧನೆ ಮಾಡತಕ್ಕಂಥ ಒಂದು ಪವಿತ್ರವಾದಂಥ ದಿವಸ ಇವತ್ತು. ಮಹಾಲಯ ಅಮಾವಾಸ್ಯೆ ದಿವಸ ಇಂಥ ಒಂದು ಕೃತ್ಯ ನಡೆದಿದೆ ಅಂದ್ರೆ ನಿಜವಾಗ್ಲೂ ಸಹ ಅದು ಶೋಚನೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭ ಭಾವಿಸಬೇಕಾಗುತ್ತೆ. ನನಗೆ ವಿಶ್ವಾಸ ಇದೆ ಪೊಲೀಸ್ ಇಲಾಖೆ ಮೇಲೆ ಖಂಡಿತವಾಗ್ಲೂ ನ್ಯಾಯವನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ಈಗಾಗಲೇ ತಂಡವನ್ನ ಬಹುಶಃ ತಮ್ಮ TV ಮೂಲಕ ಸಂಪರ್ಕ ಮಾಡಿದಾಗ ತಂಡವನ್ನ ರಚನೆಯನ್ನ ಮಾಡಿ ನಾವು ಕೂಡಲೇ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಈಗಾಗಲೇ ಮಹಿಳೆ ಅಂತಕ್ಕಂಥದ್ದಾಗಿದೆ, ಮಹಿಳೆ ಅಪ್ಸೆಟೆಡ್ ಮಹಿಳೆ ಅಂತಕ್ಕಂಥದ್ದಾಗಿದೆ. ಆದ್ರೆ ಅಪ್ಸೆಟೆಡ್ ಮಹಿಳೆ ಸಂಪೂರ್ಣ ಕವರ್ ಮಾಡ್ಕೊಂಡು ಬರ್ತಕ್ಕಂಥದ್ದಿಲ್ಲ. ಇಲ್ಲೊಂದು ಅನುಮಾನವೂ ಸಹ ಇದೆ. ಅವರು ಮಾಡಿರ್ತಕ್ಕಂಥದ್ದು ಯಾವ ಮಹಿಳೆ ಮಾಡಿದ್ದಾರೆ ಅವ್ರನ್ನ ಪರಿಪೂರ್ಣವಾದ ಚಿತ್ರಣ ಬೇಕು. ಅದನ್ನ ಸಾರ್ವಜನಿಕರಿಗೆ LED ಮುಖಾಂತರ ತೋರಿಸ್ಬೇಕು. ಇಂಥವರೇ ಮಾಡಿದ್ದಾರೆ ಅಂತಕ್ಕಂಥ ಫೂಟೇಜ್ ಅನ್ನು ತೋರಿಸ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅವರು ಸಾರ್ವಜನಿಕವಾಗಿ ನಾನು ಮಾಡಿರೋದು ಯಾವ ಉದ್ದೇಶಕ್ಕೋಸ್ಕರ ಮಾಡಿರೋದು, ಯಾವ ಬಲವಂತಕ್ಕೋಸ್ಕರ ಮಾಡಿರೋದು, ಇದರಿಂದ ಯಾವ ಕೈವಾಡ ಇದೆ ಅಂತಕ್ಕಂಥದ್ದು ಸಹ ಬಯಲಿಗೆ ಬರಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಅಧಿಕಾರಿಗಳಿಗೆ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಇವತ್ತು 12:30-1 ಗಂಟೆ ಒಳಗಡೆ ಪರಿಪೂರ್ಣವಾದ ಚಿತ್ರಣ ಬರಬೇಕು. ಇಲ್ಲ ಅಂದ್ರೆ ಉಗ್ರ ಹೋರಾಟಕ್ಕೆ ಸಾರ್ವಜನಿಕರು, ಸಂಘ ಸಂಸ್ಥೆಯವರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹಿಂದೂ ದೇವರಿಗೆ ಆಗಿರ್ತಕ್ಕಂಥ ಅವಮಾನವನ್ನ, ಅಪಚಾರವನ್ನ ಸಾರ್ವಜನಿಕ ಖಂಡಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸಹ ಯಾವ ರೀತಿ ಉಗ್ರ ಹೋರಾಟ ತಾಲೂಕಲ್ಲಿ ಜಿಲ್ಲೆನಲ್ಲಿ ಇದಕ್ಕೆ ಅಧಿಕಾರಿಗಳು ಹೊಣೆಗಾರರಾಗ್ತಾರೆ. ಹಾಗಾಗಿ ಅವ್ರಿಗೆ ಸಮಯವನ್ನು ಸಹ ಕೊಟ್ಟಿದ್ದೀವಿ. ಇದನ್ನ ಕೂಡಲೇ ಪರಿಶೀಲಿಸಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಾರ್ವಜನಿಕರ ಮುಂದೆ ಬಿಚ್ಚಿಡಬೇಕು ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ಆಗ್ರಹ ಅನುಮಾನ ಇದೆ ಸರ್. ಯಾರಾದ್ರೂ ಕೈವಾಡ ಇದೆ ಅನುಮಾನ ಇದೆ. ಖಂಡಿತವಾಗ್ಲೂ ಅವರು ತಂದಂತ CCTV ಫುಟೇಜ್ ಅಲ್ಲಿ ನೋಡಿದ್ರೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾಕೆ ಅಂದ್ರೆ ಅನುಮಾನ ವ್ಯಕ್ತ ಆಗ್ತಕ್ಕಂಥದ್ದು ಈಗ ಅಪ್ಸೆಟ್ ಮಾಡಿದ್ರೆ ಅವ್ರಿಗೆ ಯಾವ ಭಯ ಪ್ರೀತಿ ಇರೋದಿಲ್ಲ. ಅವ್ರಿಗೆ ಮನಸ್ಸಿನ ಮೇಲೆ ಅವರ ಹೆಸರ ಮೇಲೆ ಗೋಚರ ಇರೋಲ್ಲ. ಅವ್ರು ಮಾಡ್ತಕ್ಕಂಥ ಸಂಪೂರ್ಣವಾಗಿ ಕವರ್ ಮಾಡ್ಕೊಂಡು ಮಾಡಿದ್ದಾರೆ. ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದಾಗ್ತಾ ಇದೆ. ಬಹುಶಃ ನನಗೆ ಈ ವಿಘ್ನೇಶ್ವರನ ಒಂದು ಇತಿಹಾಸವನ್ನ ಇಲ್ಲಿ ಭದ್ರತೆ ಅನ್ನೋದಕ್ಕಿಂತ ಈ ಆವರಣ ಬೆಳಗ್ಗೆ ಹೊತ್ತು ಪೌರ ಕಾರ್ಮಿಕರು ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದಾಗ್ತಾ ಇರುತ್ತೆ. ನಾನು ಹೇಳಿದ್ನಲ್ಲ, ರಾತ್ರಿ 10 ಗಂಟೆ ಆದ್ರೂ ಈ ದೇವರಿಗೆ ಕೈ ಮುಗಿತಕ್ಕಂಥದ್ದಾಗ್ತಾ ಇರುತ್ತೆ. ಬೆಳಗಿನ ಜಾವ 4 ಗಂಟೆನೂ ಸಹ ಕೈಯನ್ನು ಮುಗಿತಾ ಇರ್ತಾರೆ. ಹಾಗಾಗಿ ನಾನು ಪ್ರತಿನಿತ್ಯ ಹೋಗ್ಬೇಕಾದಾಗ ಬರ್ಬೇಕಾದಾಗ ನಮಸ್ಕಾರವನ್ನು ಮಾಡ್ಕೊಂಡೇ ಹೋಗ್ತಕ್ಕಂಥದ್ದು.
ಚೆನ್ನಕೇಶವನಿಗೆ ಮಾಡೋದು ಎರಡನೇದಾದ್ರೆ ಮೊದಲನೇದು ವಿಘ್ನೇಶ್ವರನಿಗೆ ಮಾಡ್ತಕ್ಕಂಥದ್ದಾಗಿತ್ತು. ಅದರಲ್ಲೂ ಗಣೇಶ ಚತುರ್ಥಿ ಆಗಿರ್ತಕ್ಕಂಥದ್ದು ಇವತ್ತು ಪ್ರತಿ ಮನೆಯಲ್ಲಿ ಇಡೀ ದೇಶಾದ್ಯಂತ ಒಂದು ವಿಭಿನ್ನವಾದಂತ ವಿಸರ್ಜನೆ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ವಿಘ್ನೇಶ್ವರನ ವಿಭಜನೆ ಮಾಡ್ತಕ್ಕಂಥದ್ದು ಅಂದ್ರೆ ಆಚರಣೆ ಮಾಡ್ತಕ್ಕಂಥದ್ರಲ್ಲೂ ಒಂದಿಷ್ಟು ಅಡೆತಡೆ ಆಗಿತ್ತು. ಅದು ಸಹ ಎಲ್ಲ ಹಿಂದೂಗಳಲ್ಲಿ ಒಂಥರ ಭಾವನಾತ್ಮಕವಾದಂತ ಇದಿತ್ತು. ಅದ್ರ ಜೊತೆನಲ್ಲಿ ಇವತ್ತು ಇಲ್ಲಿ ಮಾಡಿರ್ತಕ್ಕಂಥ ಅಪವಿತ್ರತೆ ಇದೆಯಲ್ಲ, ಇದನ್ನ ಖಂಡಿತವಾಗ್ಲೂ ಈ ರಾಜ್ಯದ ಜನ, ಇಡೀ ರಾಜ್ಯದ 200 ಜನ 7 ಕೋಟಿ ಜನನು ಕ್ಷಮಿಸೋದಿಲ್ಲ. ಇದಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆಗೆ ಮಾನ್ಯ ಗೃಹ ಸಚಿವರಿಗೆ ಕೂಡಲೇ ತಾವು ಇದು ಮಧ್ಯಪ್ರವೇಶಿಸಿ ತಾವು ತಂಡವನ್ನ ರಚನೆ ಮಾಡಿದ್ದೀರಾ, ಆ ತಂಡಕ್ಕೆ ಶಕ್ತಿಯನ್ನು ತುಂಬಿ ಇದು ಬಯಲನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.